ಅಂತಂದ್ರೆ ನಮ್ಗೆ ನಾವು ದಲಿತ ಸಂಘಟನೆ ಮಾಡಬೇಕು ಅಂತ ನಾವು ಡೇಟ್ ತಗೊಂಡಿಲ್ಲ. ಎಲ್ಲ ಸಮಾಜದ ಲೀಡರ್ ಕರೆದ್ಬಿಟ್ಟು ನಾವು ಡೇಟ್ ತಗೋತಾ ಇದ್ದೀವಿ. ಆ ಡೇಟ್ ತಗೊಂಡು ನಾವು ದೊಡ್ಡ ಸಮಾವೇಶ ಮಾಡಬೇಕು ಅಂತ 4 ಜಿಲ್ಲೆಯಿಂದ ದೊಡ್ಡ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಲಿತ ಸಂಘಟನೆಯವರು ಅವರವರು ಬಿಟ್ಟದ್ದು ಸರ್, ಅದ್ ನಾನು ಹೇಳಲ್ಲ. ನಾವಂತೂ ಹೋಗಲ್ಲ, ಪರಮೇಶ್ವರ್ ಆಗ್ಬೇಕು, ಹೋದ್ರು ಪರಮೇಶ್ವರ್ ಆಗ್ಬೇಕು ಅಂತ. ನಾವು ಇನ್ನೊಬ್ರು ಆಗ್ಲಿ ಅಂತ ಏನು ಹೇಳಕ್ ಹೋಗಲ್ಲ. ನಾವು ಹೋಗಲ್ಲ. ಈಗ ಬೇರೆ ಬೇರೆ ಜಾತಿಗಳೆಲ್ಲ ಅವ್ರವ್ರ ಸಮಾಜ ಕಟ್ಕೊಂಡು ಮುಖ್ಯಮಂತ್ರಿ ಕೊಡ್ಬೇಕು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದಿಂದ ನಾವು ಒಂದು ಮುಖ್ಯಮಂತ್ರಿ ಕೊಡಬೇಕು ಅಂತ ನಾವು, ಯಾಕಂದ್ರೆ ನಮ್ಗೆ 2 ಸಾರಿ ಅನ್ಯಾಯ ಆಗಿದೆ, 2-3 ಸಾರಿ ಖರ್ಗೆ ಸಾಹೇಬ್ರಿಂದು ಅನ್ಯಾಯ ಆಗಿದೆ. ನಮ್ದು ಈಗ ಸಿಟಿಗಲ್ಲಿ ಇರೋರು ಪರಮೇಶ್ವರು. ಡೇಟಾ ಇಲ್ಲಿ ಹಿರಿಯ ಲೀಡರ್ಗಳವ್ರೆ. ಅಲ್ಲ, ಎಲ್ಲಿ ಮಾಡ್ತೀರಾ? ಮೈಸೂರಲ್ಲಿ ಮಾಡ್ತೀರಾ? ಮೈಸೂರಲ್ಲೇ ಮಾಡ್ಬೇಕು ಅಂತ ನಮ್ಮ ತೀರ್ಮಾನ. ಆಮೇಲೆ ನಮ್ಮ ರಾಜಕಾರಣಿ ಲೀಡರ್ಗಳು ಹೋಗಿ ಕೇಳ್ತೀವಿ, ಯಾರ್ಯಾರು ಅಧಿಕಾರದಲ್ಲಿ ಇದ್ದಾರೋ. ದಲಿತ ಸಣ್ಣ ಸಮಾಜಗಳು ಯಾರು ಬರ್ತಾರೆ ಎಲ್ಲಾರು ಒಕ್ಕೂಡಿಸ್ಕೊಂತ ನಾವು.